ಇನ್ನು ಶಿವಮೊಗ್ಗದಲ್ಲಿ ಸಂಸದ ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ BY ರಾಘವೇಂದ್ರ ಇವತ್ತು ಕೂಡ ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿ ತನಕ ಸತತವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ಆದಿಚುಂಚನಗಿರಿ ಮಠದಲ್ಲಿ ಕಾಲಭೈರವ ಸ್ವಾಮಿ ಹಾಗೂ ಪ್ರಸನ್ನನಾಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದಿದ್ದೀನಿ. ಚುನಾವಣೆ ಸಂದರ್ಭದಲ್ಲಿ ನೈತಿಕ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ಮೋದಿ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಷ್ಟು ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ಹೆಚ್ಚುತ್ತೆ ಅಂತೆಲ್ಲ ಅವರು ಮಾತನಾಡಿದ್ದಾರೆ. ಮಠದಲ್ಲಿ ಕಾಲಭೈರೇಶ್ವರನ ಒಂದು ಸನ್ನಿಧಾನದಲ್ಲಿ ಪ್ರಸನ್ನನಾಥ ಮಹಾಸ್ವಾಮೀಜಿಗಳ ಒಂದು ಆಶೀರ್ವಾದನ ಪಡ್ಕೊಳ್ಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಈ ಒಂದು ಚುನಾವಣೆಯ ಒಂದು ಸಂದರ್ಭದಲ್ಲಿ ಒಂದು ನೈತಿಕವಾದಂಥ ಎಲ್ಲ ರೀತಿಯಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ವಿಶೇಷವಾಗಿ ಆದಷ್ಟು ಬೇಗ ಮಳೆ ಆಗಲಿ, ರೈತರ ಒಂದು ಜೀವನದಲ್ಲಿ ಒಂದು ನೆಮ್ಮದಿ ಸಿಗಲಿ ಅಂತ ಕೂಡ ದೇವರಲ್ಲಿ ಕೇಳ್ಕೊಂಡಿದ್ವಿ. ಒಳ್ಳೆ ರೀತಿಯಂತ ಒಂದು ಹಾರೈಕೆ ನನಗೆ ಆಗಿದೆ ಅಂತೇಳಿ ತುಂಬ ಸಂತೃಪ್ತಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಂದು ವಿಶೇಷವಾಗಿ ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಶಕ್ತಿ ಕೊಟ್ಟಂಥ ನಮ್ಮ ಪರಿಶಾತಿ ಪರಿಷತ್ ಪಂಗಡದ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಂಜೆ ನಮ್ಮ ಹೊಳಲೂರಿನಲ್ಲಿ ದೊಡ್ಡ ರೀತಿಯಂಥ ಒಂದು ಪರಿಶಾತಿ ಪರಿಷತ್ ಪಂಗಡದ ಒಂದು